ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ತಮ್ಮ ಆರೋಗ್ಯದ ಕುರಿತಾಗಿ ನಾಟಕವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯ ಹೊರಗಡೆ ವ್ಯಕ್ತವಾಗಿತ್ತು. ಪದೇ ಪದೇ ಆಸ್ಪತ್ರೆಗೆ ಹೋಗುವಂಥ ನೆಪದಲ್ಲಿ, ವೈದ್ಯರನ್ನು ಭೇಟಿಯಾಗುವಂಥ ನೆಪದಲ್ಲಿ ಮತ್ತು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥ ನೆಪದಲ್ಲಿ ಹೊರಗಡೆ ಹೋಗಿ ಬರ್ತಾ ಇದ್ರು. ವಾರಕ್ಕೊಮ್ಮೆ ಆದರೂ ಕೂಡ ಚೈತ್ರ ಕುಂದಾಪುರ ಹೊರಗಡೆ ಹೋಗ್ತಾ ಇದ್ರು ಅನ್ನುವಂಥ ಆರೋಪ ಇದೆ. ಇನ್ನು ಈ ಕುರಿತು ಅನುಮಾನವೂ ಕೂಡ ಇದೆ. ಅನುಮಾನ ಏನು ಅಂತ ಹೇಳಿದ್ರೆ, ವಾರಾಂತ್ಯದವರೆಗೂ ಕೂಡ ಚೈತ್ರ ಕುಂದಾಪುರ ಅವರಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಜೊತೆಗೆ ಸುದೀಪ್ ಅವರ ಎದುರುಗಡೆ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗ್ತವೆ. ಜೊತೆಗೆ ಈ ಸಮಸ್ಯೆ ಹಾಗೂ ಆ ಸಮಸ್ಯೆಗೆ ಹುಡುಕುವಂಥ ಪರಿಹಾರ, ಹಾಗೆಯೇ ಅಲ್ಲಿ ರಿಯಾಕ್ಟ್ ಮಾಡುವಂಥ ರೀತಿ ನೀತಿ, ಇವುಗಳ ಬಗ್ಗೆನೂ ಕೂಡ ಸುದೀಪ್ ಅವರು ಅಸಮಾಧಾನವನ್ನು ಹೊರಗಡೆ ಹಾಕ್ತಾನೆ ಬಂದಿದ್ದರು. ಜೊತೆಗೆ ಒಂದಷ್ಟು ವೀಕ್ಷಕರು ಕೂಡ ಇಲ್ಲಿ ಪಕ್ಕಾ ಪ್ಲಾನ್ಡ್ ಆಗಿಯೇ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದನ್ನು ವಿವರಿಸಿ ಹೇಳಿದರು. ಇದಕ್ಕೆ ಪೂರಕ ಎನ್ನುವಂತೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವಿಚಾರಗಳು ಏನು ನಡೀತಾ ಇದ್ವು ನೋಡಿ, ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಎಲಿಮಿನೇಟ್ ಆಗಿರುವಂಥ ಚೈತ್ರ ಕುಂದಾಪುರ ಮೊಟ್ಟ ಮೊದಲ ಬಾರಿಗೆ ತಮ್ಮ ಈ ಒಂದು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಚೈತ್ರ ಕುಂದಾಪುರನೇ ಹೇಳ್ಕೊಂಡಿದ್ದಾರೆ ಏನು ಆರೋಗ್ಯ ಸಮಸ್ಯೆ ಇದೆ, ಏನಾಗಿತ್ತು, ಯಾಕೆ ಈ ರೀತಿ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾಯಿದ್ರು ಅನ್ನುವಂಥದ್ದು. ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲಿ ಹೇಳಿದಂತೆ ಬಿಗ್ ಬಾಸ್ನಲ್ಲಿ ಇದ್ದಂತಹ ಅಷ್ಟೂ ದಿನವೂ ಕೂಡ ಚೈತ್ರ ಕುಂದಾಪುರ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾನೆ ಇತ್ತು. ಏನದು ಆರೋಗ್ಯದ ಸಮಸ್ಯೆ ಅನ್ನುವಂತಹ ಭಯವೂ ಕೂಡ, ಆತಂಕವೂ ಕೂಡ ಎಲ್ಲರಲ್ಲೂ ಕೂಡ ಇತ್ತು. ಈಗ ಇದಕ್ಕೆ ಸ್ವತಃ ಚೈತ್ರ ಕುಂದಾಪುರ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವರು ಚೈತ್ರ ಕುಂದಾಪುರ ನಾಟಕವನ್ನು ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಬಟ್ ಸ್ಟಿಲ್ ಇದಾದ ಬಳಿಕ ಚೈತ್ರ ಕುಂದಾಪುರ ಅವರು ತಮಗಾಗಿರುವಂಥ ಅನುಭವದ ಬಗ್ಗೆ ಮತ್ತು ತಮಗಾದಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆನೂ ಕೂಡ ಮಾತನಾಡಿಕೊಂಡಿದ್ದಾರೆ. ದೊಡ್ಡಮನೆಯಿಂದ ಹೊರಗಡೆ ಬಂದಿರುವಂಥ ಚೈತ್ರ ಕುಂದಾಪುರ ತಮಗಾಗಿರುವಂಥ ಅನುಭವಗಳ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಾನು ಯಾವ ರೀತಿ ಆರೋಗ್ಯ ಸಮಸ್ಯೆಯನ್ನು ಎದುರಿಸಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾನು ಡಾಕ್ಟರ್ ಎದುರಿಗೆ ವಾಂತಿಯನ್ನು ಮಾಡಿದ್ದೀನಿ, ಡಾಕ್ಟರ್ ಎದುರಿಗೇನೆ ನನ್ನ ಆರೋಗ್ಯ ಸಮಸ್ಯೆ ಹೆಚ್ಚಾಗಿತ್ತು, ನಾನು UTI ರಿಪೋರ್ಟ್ಗಳೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬಿಟ್ಟು ಸಾರಿ ಹೇಳಬಲ್ಲೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ನನಗೆ PCOD ಸಮಸ್ಯೆಯೂ ಕೂಡ ಇತ್ತು ಅನ್ನೋದನ್ನು ಕೂಡ ಚೈತ್ರ ಕುಂದಾಪುರ ಒಪ್ಕೊಳ್ತಾರೆ. ಹೌದು, ಇದು ಈ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆ PCOD ಅನ್ನೋದು. ಇದು ಚೈತ್ರ ಕುಂದಾಪುರಗೂ ಕೂಡ ಕಾಡಿಸ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಇನ್ನು ಇದರ ಪರಿಣಾಮ ಅವರು ಎಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕೂ ಕೂಡ ಕೆಲವು ಸಲ ಆಗ್ತಿರಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಜೈಲಿಗೆ ಹೋದಾಗ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸಮಸ್ಯೆ ಆಗ್ತದೆ. ಯಾಕಂದರೆ ಅಲ್ಲಿನ ಹೀಟು, ಲೈಟು ಮತ್ತು AC ಗಳಿಂದ ನಮ್ಮ ತಿಂಗಳ ಸೈಕಲಲ್ಲಿ ತುಂಬ ಬದಲಾವಣೆ ಆಗ್ತಾಯಿತ್ತು. ಶೋಭಾ ಶೆಟ್ಟಿ ಕಳಪೆ ಪಡೆದು ಜೈಲಿಗೆ ಹೋದ ಮೇಲೆ ಸ್ವಇಚ್ಛೆಯಿಂದನೇ ಹೊರಗೆ ಹೋಗ್ತಾರೆ. ಅದಕ್ಕೆ ಕಾರಣವೇ ಇದು. ಇಲ್ಲಿ ನನಗೂ ಕೂಡ ಹಾಗೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಯಾಕಂದರೆ ಅವರ ಆರೋಗ್ಯ ಸುಧಾರಿಸಲಿಲ್ಲ. PCOD ಇದ್ದಂಥ ಕಾರಣ ಮಾನಸಿಕವಾಗಿ ಎಷ್ಟು ಮೂಡ್ ಸ್ವಿಂಗ್ ಆಗ್ತೀವಿ ಅಂತ ಹೇಳಿದ್ರೆ ಅದನ್ನು ನಾವು ಹೇಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಮೂಡ್ ಸ್ವಿಂಗ್ ಆಗುತ್ತೆ. ಈಗ ಯೋಚನೆ ಮಾಡಿ ನಾವು ಸ್ವಲ್ಪ ಹೊತ್ತಿಗೆ ಯೋಚನೆ ಇರೋದಿಲ್ಲ, ಹಾಗೆಲ್ಲದು ಕೂಡ ಆಗ್ತದೆ. ಸೊ ದಟ್ ತುಂಬ ಎಚ್ಚರಿಕೆಯಿಂದ ಇರಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಆರೋಗ್ಯ ಸಮಸ್ಯೆ ಅನ್ನೋದು ಇಲ್ಲಿ ಸುಧಾರಿಸ್ತಿರಲಿಲ್ಲ ಅನ್ನೋದನ್ನು ಕೂಡ ಚೈತ್ರ ಹೇಳ್ತಾರೆ. ನಾನು ಮೊದಲೇ ಕರಾವಳಿಯವಳು, ನನಗೆ ಬೆಂಗಳೂರಿನ ವಾತಾವರಣ ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಒಂದು ವಾರ ಪೂರ್ತಿ AC ಮತ್ತು ಲೈಟ್ಗಳ ನಡುವೆ ಇರ್ತೀವಿ ಅಂತ ಹೇಳಿದ್ರೆ ಅದು ಕಳಪೆಗೆ ಬಂದಾಗ ಏನು ಅನ್ನೋದು ಬೇರೆದೇ ರೀತಿಯಲ್ಲಿ ನರಕವನ್ನು ತೋರಿಸ್ಬಿಡ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಜೈಲಿನಲ್ಲಿರುವಂಥ ಪರಿಸ್ಥಿತಿಗೂ ಮನೆಯಲ್ಲಿರುವಂಥ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ನು ಮಾನಸಿಕವಾಗಿ ಚೈತ್ರ ಕುಗ್ಗಿ ಹೋಗಿದ್ರಂತೆ. ನಾರ್ಮಲ್ ವಾತಾವರಣಕ್ಕೆ ನಮ್ಮ ಬಾಡಿ ಸೆಟ್ ಆಗಬೇಕು. ರಾತ್ರಿ ಒಮ್ಮೆ ಸಿಕ್ಕಾಬಟ್ಟೆ ಕೋಲ್ಡ್ ಆಗ್ತಿತ್ತು. ಇದರ ನಡುವೆ ರಾಗಿ ಗಂಜಿ ಮಾತ್ರ ಕುಡಿಯಬೇಕು. ಬೇರೆ ಹೆಣ್ಣುಮಕ್ಕಳು ಹೊರಗಿರೋದ ಕಾರಣ ಅವರು ಸಮಸ್ಯೆಗಳು ಏನು ಅನ್ನೋದು ಅರ್ಥವಾಗ್ತಿರಲಿಲ್ಲ. ಇಡೀ ದಿನ ಒಬ್ಬರನ್ನು ಕೂಡಿ ಹಾಕ್ತಾಯಿದ್ರೆ ಮಾನಸಿಕವಾಗಿಯೂ ಕೂಡ ಕುಗ್ತೀವಿ, ದೈಹಿಕವಾಗಿಯೂ ಕೂಡ ಕುಗ್ಗಿ ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇನ್ನು ಆರೋಗ್ಯದ ಮೇಲೆ ಭಾರೀ ಪರಿಣಾಮವನ್ನು ಬೀರಿತ್ತು ಈ ಜೈಲು ವಾಸದ ಅವಧಿ ಅನ್ನೋದನ್ನು ಕೂಡ ಹೇಳ್ತಾರೆ. ಕಳಪೆ ಪಡೆದು ಕಷ್ಟವನ್ನು ಅನುಭವಿಸಿದಾಗ ನಮ್ಮ ಆರೋಗ್ಯದ ಬಗ್ಗೆ ಪರಿಣಾಮ ಬೀರ್ತದೆ ಅನ್ನೋದು ಯಾರಿಗೂ ಕೂಡ ಅರಿವೇ ಇರಲಿಲ್ಲ. ಒಂದು ಸಲ ಕಳಪೆ ಪಡೆದಂಥ ಭವ್ಯ ತುಂಬ ಬೇಸರದಲ್ಲಿದ್ಲು. ಆಕೆಗೆ ಇಡೀ ಮನೆ ಸಪೋರ್ಟ್ ಇದ್ರೂ ಸಹ ಚೇತರಿಸಿಕೊಳ್ಳಲು ಸಮಯ ತೆಗೆದುಕೊಂಡಳು ಅಂತ ಹೇಳ್ಬಿಟ್ಟು ಚೈತ್ರ ಹೇಳ್ತಾರೆ. ಏನು ಸಾಕಷ್ಟು ಸಲ ಇದೇ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ಜೈಲಿಗೆ ಹೋಗಿರುವಂಥದ್ದು. ಅಷ್ಟೂ ಸಲವೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಚೈತ್ರ ಎದುರಿಸಿದ್ರು ಅನ್ನೋದನ್ನು ಇಲ್ಲಿ ಬಾಯಿಬಿಟ್ಟು ಹೇಳಬೇಕಾಗಿಲ್ಲ. ಇನ್ನು ಚೈತ್ರ ಕುಂದಾಪುರ ಆರೋಗ್ಯದಲ್ಲಿ ಸುಧಾರಿಸಿದ ಬಳಿಕ ಮತ್ತೆ ಇಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಅವರು ರೆಸಲ್ಯೂಷನನ್ನು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆನೂ ಕೂಡ ಒಂದಷ್ಟು ತೀರ್ಮಾನಗಳನ್ನು ಮಾಡುವಂತಹ ಆಲೋಚನೆಯಲ್ಲಿದ್ದಾರೆ. ಹಾಗೆ ನೋಡಿದ್ರೆ PCOD ಅನ್ನೋದು ಗಂಭೀರವಾದಂಥ ಸಮಸ್ಯೆ ಏನಲ್ಲ. ಬಟ್ ನೆಗ್ಲೆಕ್ಟ್ ಮಾಡಿದರೆ ಅದಕ್ಕಿಂತ ಗಂಭೀರ, ಅದಕ್ಕಿಂತ ಡೇಂಜರ್ ಮತ್ತೊಂದು ಇಲ್ಲ ಅನ್ನೋದು ಕೂಡ ಸತ್ಯ.
ಯಾಕಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಚೈತ್ರ ಕುಂದಾಪುರ ಆರೋಗ್ಯ ಸಮಸ್ಯೆಯಿಂದನೇ ಹೊರಗಡೆ ಹೋಗ್ತಾಯಿದ್ರು. ಅದರಲ್ಲೂ ಕೂಡ PCOD ಅನ್ನುವಂಥ ಸಮಸ್ಯೆ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಆಸ್ಪತ್ರೆಗೆ ಹೋಗ್ತಿದ್ದೆ, ಡಾಕ್ಟ್ರ್ ಬಳಿ ಹೋಗ್ತಿದ್ದೆ ಅನ್ನೋದನ್ನು ಚೈತ್ರ ಒಪ್ಕೊಳ್ತಾರೆ. ಹಾಗೆ ನೋಡಿದ್ರೆ ಚೈತ್ರ ಒಳಗಿರುವಂಥ ಸಂದರ್ಭದಲ್ಲಿ ಇವೆಲ್ಲ ಏನೇ ಹೇಳಿದ್ರು ಕೂಡ ಯಾರು ಕೂಡ ಒಪ್ಪುವಂಥ ಸ್ಥಿತಿಯಲ್ಲಿರಲಿಲ್ಲ. ಯಾಕಂತ ಹೇಳಿದ್ರೆ ನಂಬಿಕೆ ಅನ್ನುವಂತಹ ಒಂದು ಪ್ರಾಣ ಪಕ್ಷಿ ಕಂಪ್ಲೀಟಾಗಿ ಹಾರಿ ಹೋಗಿತ್ತು. ನಂಬಿಕೆ ಅನ್ನೋದು ಇರಲಿಲ್ಲ. ಹೀಗಾಗಿ ಈ ನಂಬಿಕೆ ಅನ್ನೋದು ಅತಿ ಮುಖ್ಯ ಆಗ್ತದೆ. ಇಲ್ಲಿ ಚೈತ್ರ ಕುಂದಾಪುರ ಕೂಡ ಆದಷ್ಟು ನಂಬಿಕೆಯನ್ನು ಇಟ್ಕೊಂಡು ಆದಷ್ಟು ಸ್ವಲ್ಪ 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 ಅಂತ ಅಂದ್ಕೊಂಡು ಇಷ್ಟು ದಿನಗಳ ಕಾಲ ಫೋಕಸನ್ನು ಮಾಡ್ಕೊಂಡು ಬಂದಿದೆ. ಇನ್ನೂ ಕೂಡ ಫೋಕಸ್ ಆಗದೇ ಇದ್ದರೆ ಕಷ್ಟ ಆಗುತ್ತೆ ಅನ್ನೋದು ಕೂಡ ಸತ್ಯ. ಹಾಗಾಗಿ ಇಲ್ಲಿ ಚೈತ್ರ ಹೊರಗಡೆ ಬಂದರು. ಇನ್ನು ಆರೋಗ್ಯ ಸಮಸ್ಯೆ ಅಥವಾ ಅನಾರೋಗ್ಯ ಸಮಸ್ಯೆ ಇವತ್ತು ನಿನ್ನೆ ಇದಲ್ಲ. ಹಾಗಂದ ಮಾತ್ರಕ್ಕೆ ಇಲ್ಲಿ ಚೈತ್ರ ಕುಂದಾಪುರ ಮಾಡಿದ್ದೆಲ್ಲದು ಕೂಡ ಸರಿನಾ? ಖಂಡಿತವಾಗ್ಲೂ ಇಲ್ಲ. ಚೈತ್ರ ಕುಂದಾಪುರ ಮಾಡಿದ್ದು ಕೂಡ ರಾಂಗ್ ಇದೆ. ಚೈತ್ರ ಕುಂದಾಪುರ ತೆಗೆದುಕೊಂಡಂಥ ನಿಲುವಿನ ಬಗ್ಗೆಯೂ ಕೂಡ ಅಸಮಾಧಾನ ಇದೆ. ಏನೇ ಆದರೂ ಕೂಡ ಸ್ನೇಹಿತರೆ ಒಂದಂತೂ ಕ್ಲಿಯರ್, ಚೈತ್ರ ಕುಂದಾಪುರ ಇವತ್ತು ಈ ಹಂತಕ್ಕೆ ಬಂದಿರೋದು ಅಥವಾ ಹೊರಗಡೆ ಬಂದಿರೋದು ಇವೆಲ್ಲದೂ ಕೂಡ ಒಂದು ಭಾಗವಾದರೆ, ಚೈತ್ರ ಕುಂದಾಪುರ ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಯ ನಡುವೆಯೂ ಕೂಡ ಅಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಕೂಡ ತಮಾಷೆ ಅಲ್ಲ. ಹಾಗಾಗಿ ಅದು ಕೂಡ ಗಂಭೀರವಾಗಿ ನಾವು ತೆಗೆದುಕೊಳ್ಳಲೇಬೇಕು. ಹಾಗಂದ ಮಾತ್ರಕ್ಕೆ ಇಲ್ಲಿ ಇದೇ ಚೈತ್ರ ಹೇಳಿರೋ ಹಾಗೆ ಮಹಿಳೆಯರಲ್ಲಿ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಈ ಸಮಸ್ಯೆಗೂ ಕೂಡ ಆದಷ್ಟು ಬೇಗ ಒಂದು ಪರಿಹಾರ ಸಿಗಲಿ ಅನ್ನೋದು ಎಲ್ಲರ ಆಶಯ ಕೂಡ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಚೈತ್ರ ಕುಂದಾಪುರ ಅವರ ಆರೋಗ್ಯ ಸಮಸ್ಯೆಯ ಬಗ್ಗೆ ಮತ್ತು ಚೈತ್ರ ಕುಂದಾಪುರ ಬದಲಾಗ್ತಾ ಇದ್ದಂಥ ರೀತಿ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.